ತುಂಬ ಥರ ಫ್ರೈಗಳನ್ನ ತಿಂದಿರ್ತೀರ. ಯಾವತ್ತಾದರೂ ಇಡ್ಲಿ ಫ್ರೈ ತಿಂದಿದ್ದೀರಾ? ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ. ಇಡ್ಲಿ ಫ್ರೈಗೆ ಇಡ್ಲಿ ಮಾಡಲೇಬೇಕು ಅಂತ ಏನಿಲ್ಲ. ಮನೇಲಿ ಇಡ್ಲಿ ಮಾಡಿದಾಗ ಮಿಕ್ಕಿರುತ್ತೆ ನೋಡಿ, ಆವಾಗಲೇ ಈ ಥರ ಮಾಡ್ಕೋಬೋದು. ಈಗ ಮಿಕ್ಕಿರುವಂಥ ಇಡ್ಲಿ ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ಸಂಜೆ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಉದ್ದ ಬೇಕು ಅಂದರೆ ಅದು ಓಕೆ, ಅಥವಾ ಈ ಥರ ಸ್ಮಾಲ್ ಸೈಜ್ ಬೇಕು ಅಂದರೆ ಓಕೆ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಹಾಕಿ 5 ನಿಮಿಷವೂ ಬೇಡ, 3 ನಿಮಿಷ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿದ್ರೆ ಆಯಿತು. ಕ್ರಿಸ್ಪಿಯಾಗಿ ಇರುತ್ತೆ. ನಿಮಗೆ ಸಂಜೆ ಮಕ್ಕಳಿಗೆ ಕಾಫಿ ಅಥವಾ ಹಾಲು ಜೊತೆ ಕೊಡೋಕ್ಕಂತೂ ಬೆಸ್ಟಾಗಿರುತ್ತೆ. ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ ಫ್ರೈ, ಸಂಜೆ ಇಡ್ಲಿ ಫ್ರೈ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ಇದು ಇವಾಗ ಆಗಿದೆ. ಇದನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಬೇಕು ಅಂದರೆ ಇದಕ್ಕೊಂಚೂರು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಇಲ್ಲಿ. ನೀವು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಚಾಟ್ ಮಸಾಲ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಎರಡನ್ನೂ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನೋಡಿ. ಸ್ನ್ಯಾಕ್ಸ್ ಸಿಂಪಲ್ ರೆಸಿಪಿ ಮಾಡಿಕೊಡಿ, ತಿನ್ನಿ. ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಲೈಕ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.